ಸಿಲಿಕಾನ್ ಸಿಟಿಯಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ. ಪತಿ ನಪುಂಸಕನೆಂದು ಹೇಳಿ ಪತ್ನಿಯಿಂದ ಗಲಾಟೆ ಮತ್ತು ಹಲ್ಲೆ. ಮೊದಲ ರಾತ್ರಿ ನಡೆಯದಂತಹ ಸಿಟ್ಟಿನಲ್ಲಿ ಈ ವಿಚಾರಗಳು ನಡೆದಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಇಂದು ಅಪರೂಪದ ಘಟನೆ ನಡೆದಿದೆ. ಪತಿ ನಪುಂಸಕನೆಂದು ಹೇಳಿ ಪತ್ನಿಯಿಂದ ಗಲಾಟೆ ಮತ್ತು ಹಲ್ಲೆ. ಮೊದಲ ರಾತ್ರಿ ನಡೆಯದ ಸಿಟ್ಟು, ಹಣ ಕೇಳಿದ ಪತ್ನಿ. ಗಲಾಟೆ ಮಾಡಿ 2 ಕೋಟಿ ಪರಿಹಾರ ಕೇಳಿದ ಪತ್ನಿ ವಿರುದ್ಧ ಠಾಣೆ ಮೆಟ್ಟಿಲೇರಿದಂತಹ ಪತಿ ಪ್ರವೀಣ್. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಮೇ 5ರಂದು ಚಿಕ್ಕಮಗಳೂರಿನ ಯುವತಿಯ ಜೊತೆ ಪ್ರವೀಣ್ ವಿವಾಹ. ಮೊದಲ ರಾತ್ರಿ ಪತ್ನಿಯನ್ನ ಮುಟ್ಟಲು ಹಿಂದೆ ಇಟ್ಟು ಪತಿ ನಪುಂಸಕನೆಂದು ಪತ್ನಿಯಿಂದ ಆರೋಪದ ಕೋಪ. ಆಗಸ್ಟ್ 17ರಂದು ಪತಿ ಮನೆಗೆ ನುಗ್ಗಿ ಹಲ್ಲೆ, ದಾಂಧಲೆ. ಗೋವಿಂದರಾಜನಗರ ಠಾಣೆಯಲ್ಲಿ ದೂರು ದಾಖಲಿಸಿದಂತಹ ಪ್ರವೀಣ್. ಎಸ್ ವೀಕ್ಷಕರೇ, ಒಂದು ಘಟನೆ, ಅಪರೂಪದ ಘಟನೆ ನಡೆದಿದೆ ಸಿಲಿಕಾನ್ ಸಿಟಿಯಲ್ಲಿ. ಈ ರೀತಿಯಾಗಿ ಇರುವಂತಹ ಘಟನೆ ಬಲು ಅಪರೂಪ ಅಂತ ಹೇಳ್ಬೋದು. ಏನಾಯ್ತು? ಅರೇಂಜ್ ಮ್ಯಾರೇಜ್ ಮಾಡಿದ್ದಾರೆ. ಆತನಿಗೆ ಅಥವಾ ಅವಳಿಗೆ ಸರಿಯಾಗಿ ಟೈಮ್ ಕೊಟ್ಟಿಲ್ಲ ಅಂತ ಅನ್ಕೊಳ್ತೀನಿ. ಬೇಗ ಮದುವೆ ಮಾಡಿಸಿರ್ತಾರೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರಿಗೆ ಏನು ಗೊತ್ತಿರೋದಿಲ್ಲ. ಈಗಿನ ಕಾಲದ ಜನರೇಷನ್ ಹುಡುಗರೆಲ್ಲ ಯಾವ ರೀತಿ ಇರ್ತಾರೆ ಅಂತ ನಾನೇನು ಬಿಡಿಸಿ ಹೇಳಬೇಕು ಅಂತೇನಿಲ್ಲ. ಏನಾಗಿದೆ, ಮದುವೆ ಆದ ಮೇಲೆ ಮೊದಲ ರಾತ್ರಿಯಲ್ಲಿ ನನ್ನ ಗಂಡ ನನ್ನನ್ನು ಮುಟ್ಟುತ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಕೆ ಸ್ವಲ್ಪ ಕೋಪಗೊಂಡಿದ್ದಾಳೆ ಹಾಗೂ ಅನುಮಾನ ವ್ಯಕ್ತಪಡಿಸಿದ್ದಾಳೆ. ತನ್ನ ಗಂಡ ನಪುಂಸಕ ಅಂತ ಹೇಳಿ ಹೋಗಿ ಗಲಾಟೆಯನ್ನ ಮಾಡಿರುವಂತಹದ್ದು ನಡೆದಿದೆ. ಗಲಾಟೆ ಮಾಡಿ 2 ಕೋಟಿ ಪರಿಹಾರವನ್ನ ಕೇಳಿದ್ದಾಳೆ ಪತ್ನಿ ವಿರುದ್ಧ ಠಾಣೆಯ ಮೆಟ್ಟಿಲನ್ನ ಪತಿ ಪ್ರವೀಣ್ ಏರಿದ್ದಾರೆ. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲೆಯಾಗಿದ್ದು, ಮೇ 5ರಂದು ಚಿಕ್ಕಮಗಳೂರಿನ ಯುವತಿಯ ಜೊತೆಗೆ ಪ್ರವೀಣ್ ವಿವಾಹವಾಗಿದ್ರು. ಮೊದಲ ರಾತ್ರಿ ಪತ್ನಿಯನ್ನ ಮುಟ್ಲಿಕ್ಕೆ ಹಿಂದೇಟು ಮಾಡಿದ್ದ. ತನ್ನ ಪತಿ ನಪುಂಸಕ ಅಂತ ಹೇಳಿ ಪತ್ನಿ ಆರೋಪವನ್ನ ಮಾಡಿದ್ದಾಳೆ. ಆಗಸ್ಟ್ 17ರಂದು ಪತಿಯ ಮನೆಗೆ ಪತ್ನಿ ಹೋಗಿ ದಾಂಧಲೆಯನ್ನ ನಡೆಸಿದ್ದಾಳೆ. 5ನೇ ತಾರೀಕು ಮದುವೆ ಆಗಿತ್ತು. ಅವರಿಬ್ಬರ ನಡುವೆ ಏನೂ ಸರಿಯಿಲ್ಲ ಅನ್ನೋ ಕಾರಣಕ್ಕಾಗಿ ಆಕೆ ಕೋಪದಿಂದ ಹೋಗಿ ಅವರ ಮನೆಯಲ್ಲಿ, ಪ್ರವೀಣ್ ಎನ್ನುವಂಥವರ ಮನೆಯಲ್ಲಿ ದಾಂಧಲಿಯನ್ನ ಎಬ್ಸಿರುವಂಥದ್ದು. ಆಗಸ್ಟ್ 17ರಂದು ಪತಿ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾಳೆ. ಗೋವಿಂದರಾಜನಗರ ಠಾಣೆಯಲ್ಲಿ ಈ ಒಂದು ದೂರು ದಾಖಲೆಯಾಗಿದೆ. ಇದು ದೂರನ್ನ ಕೊಟ್ಟಿರುವಂತವರು ಪ್ರವೀಣ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.